ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಖತ್ ಟೇಸ್ಟಿಯಾಗಿ ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಸ್ಟ್ರೀಟ್ ಸ್ಟೈಲಲ್ಲಿ ಕ್ಯಾಪ್ಸಿಕಮ್ ಬಜ್ಜಿ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಮೀಡಿಯಮ್ ಸೈಜ್ನ 6 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ಆ ನಂತರ ತೊಗೊಂಡಿದ್ದೀನಿ. ನಾನಿಲ್ಲಿ ತುಂಬ ದೊಡ್ಡದು ಇಲ್ಲ, ತುಂಬ ಚಿಕ್ಕದು ಇಲ್ಲ, ಮೀಡಿಯಮ್ ಸೈಜ್ನ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆಯೇ ಈಗ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಳ್ಬೇಕು. ಒಂದು ಕ್ಯಾಪ್ಸಿಕಮಲ್ಲಿ ನಾನು 2 ಭಾಗ ಆಗಿ ಕಟ್ ಮಾಡಿಕೊಂಡು ಇದರಲ್ಲಿರುವಂತಹ ಬೀಜ ಮತ್ತು ತಿರುಳನ್ನೆಲ್ಲ ತೆಗಿತಾ ಇದ್ದೀನಿ. ಇದರಲ್ಲಿರುವಂತಹ ಬೀಜ ಮತ್ತು ತಿರುಳನ್ನ ತಿನ್ನೋದ್ರಿಂದ ಗ್ಯಾಸ್ ಟ್ರಬಲ್ ಅಥವಾ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ನಾನಿಲ್ಲಿ ಬೀಜ ಮತ್ತು ತಿರುಳನ್ನೆಲ್ಲ ತೆಗೆದುಬಿಡ್ತಾ ಇದ್ದೀನಿ. ನಿಮಗೆ ಚಾಕುದಲ್ಲಿ ಆದರೆ ಚಾಕುದಲ್ಲಿ ಕಟ್ ಮಾಡಿಕೊಂಡು ತೆಗೀರಿ, ಅಥವಾ ಕೈಯಿಂದಲೇ ಈಸಿಯಾಗಿ ತೆಗಿಬೋದು. ನೋಡಿ, ಈ ರೀತಿಯಾಗಿ ತೆಗೆದು ತಗೊಳ್ತಾ ಇದ್ದೀನಿ. ಎಲ್ಲ ಕ್ಯಾಪ್ಸಿಕಮಲ್ಲೂ ಸಹ ಬೀಜ ಮತ್ತು ತಿರುಳನ್ನೆಲ್ಲ ತೆಗೆದು ತಗೊಳ್ತೀನಿ. ನೋಡಿ, ಇಲ್ಲಿ ಎಲ್ಲ ಕ್ಯಾಪ್ಸಿಕಮಲ್ಲೂ ಸಹ ಬೀಜನೆಲ್ಲ ತೆಗೆದು ತೊಗೊಂಡಿದ್ದೀನಿ. ಈಗ ಇದನ್ನು ಸೈಡ್ಗೆ ಇಟ್ಟು ಒಂದು ಪಾತ್ರೆಗೆ ನಾನು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ನಾವು ಜರಡಿ ಹಿಡಿದು ತಗೊಳ್ಬೇಕಾಗತ್ತೆ. ಯಾಕಂದರೆ ಕಲಿಸ್ಬೇಕಾದ್ರೆ ನಾವು ಅದರಲ್ಲಿ ಲಮ್ಸ್ ಅನ್ನೋದು ಆಗೋದಿಲ್ಲ, ಅಂದರೆ ಉಂಡೆ ಉಂಡೆ ಥರ ಇರೋದಿಲ್ಲ, ನೀಟಾಗಿ ಮಿಕ್ಸ್ ಆಗುತ್ತೆ. ನಾನಿಲ್ಲಿ 2 ಕಪ್ಪು ಕಡಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಜರಡಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು 2 ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಸೋಡಾ ಪುಡಿ ಹಾಕ್ಕೊಂಡಿಲ್ಲ, ಅದರಿಂದ ನಾನಿಲ್ಲಿ 2 ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನೋಡಿಕೊಂಡು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಟೀ ಸ್ಪೂನ್ ಓಂಕಾಳು ಅಥವಾ ಅಜ್ವೈನ್ನ ಈ ರೀತಿ ಕೈಯಿಂದ ಉಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಂಡು ಇವಿಷ್ಟನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನ್ನಲ್ಲೇ. ಈಗ ಇದಕ್ಕೆ ನಾವು ನೀರನ್ನು ಸೇರಿಸ್ಕೊಂಡು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ನೀರೆಲ್ಲ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ನೀವು ಬಜ್ಜಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಬೇಕಾಗತ್ತೆ. ತುಂಬ ತೆಳು ಹಾಕ್ಬಿಟ್ರೆ ತುಂಬ ತೆಳು ಆಗಿಬಿಡುತ್ತೆ. ಆಗ ನಾವು ಕ್ಯಾಪ್ಸಿಕಮ್ಗೆ ನೀಟಾಗಿ ಕೋಟಿಂಗ್ ಅನ್ನೋದು ಅಂಟ್ಕೊಳ್ಳೋದಿಲ್ಲ. ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ನಾವು ಬಜ್ಜಿ ಹಿಟ್ಟು, ಅಂದರೆ ನಾವು ಇಡ್ಲಿ ಮಾಡ್ಕೊಳ್ತೀವಲ್ಲ ಆ ಹಿಟ್ಟಿಗಿಂತೂ ಸ್ವಲ್ಪ ಗಟ್ಟಿ ಆಗಿರಬೇಕು. ತುಂಬ ತೆಳು ಇರಬಾರ್ದು, ಹಾಗೆಯೇ ತುಂಬ ಗಟ್ಟಿಯಾಗೂ ಇರಬಾರ್ದು. ನೋಡಿ, ಸ್ಪೂನಲ್ಲಿ ತೆಗೆದು ಈ ರೀತಿ ಬಿಟ್ಟರೆ ನಿಧಾನವಾಗಿ ಬೀಳ್ತಾ ಇದೆ. ಈಗ ಪರ್ಫೆಕ್ಟಾಗಿ ಬಜ್ಜಿ ಮಾಡೋದಕ್ಕೆ ಹಿಟ್ಟು ರೆಡಿಯಾಗಿದೆ. ಈಗ ಇದನ್ನು ಫಸ್ಟು ಸೈಡ್ಗೆ ಇಟ್ಟು ನಾವು ಬಜ್ಜಿಗೆ ಸ್ಟಫಿಂಗ್ ಮಾಡ್ಕೊಳ್ಳೋಣ ಬನ್ನಿ. ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ 2 ಕ್ಯಾರೆಟ್ನ ತುರಿದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆಯೇ 2 ಈರುಳ್ಳಿನೂ ಸಹ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1/4 ಸ್ಪೂನ್ ಗರಂ ಮಸಾಲ, 1/4 ಸ್ಪೂನ್ ಚಾಟ್ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಇಟ್ಕೊಳ್ತಾ ಇದ್ದೀನಿ. ಇಟ್ಕೊಂಡು ಇವಿಷ್ಟನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಕ್ಯಾಪ್ಸಿಕಮ್ ಬಜ್ಜಿನ ಹೊರಗಡೆ ಅಂಗಡಿಗಳೆಲ್ಲ ತಿಂದಾಗ ಯಾವ ರೀತಿಯಾಗಿ ಇರುತ್ತಲ್ಲ ಅದೇ ರೀತಿಯಾಗಿ ಅದೇ ಟೇಸ್ಟಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡು ತಿನ್ನೋದ್ರಿಂದ. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಾಗಿದೆ. ಇದನ್ನು ಸೈಡ್ಗೆ ಇಟ್ಟು ಫಸ್ಟೇ ಏನು ಬಜ್ಜಿ ಹಿಟ್ಟನ್ನು ಮಿಕ್ಸ್ ಮಾಡಿಟ್ಟಿದ್ರಲ್ಲ ಅದರಲ್ಲಿ ಈ ರೀತಿ ಕ್ಯಾಪ್ಸಿಕಮ್ನ ನೀಟಾಗಿ ಡಿಪ್ ಮಾಡಿ ಕ್ಯಾಪ್ಸಿಕಮ್ಗೆ ಈ ರೀತಿ ಇಟ್ಟು ಚೆನ್ನಾಗಿ ಕೋಟ್ ಆಗಬೇಕು. ಈಗ ಇದನ್ನು ತೆಗೆದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಎಣ್ಣೆನ ಫಸ್ಟೇ ಚೆನ್ನಾಗಿ ಬಿಸಿ ಮಾಡಿ ಆನಂತರ ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದೊಂದೇ ಬಜ್ಜಿನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ. ಕ್ಯಾಪ್ಸಿಕಮ್ ಸ್ವಲ್ಪ ಲೇಟಾಗಿ ಬೇಯೋದು, ಆದ್ದರಿಂದ ನಾವು ಸ್ಟೌವಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬೇಕು. ಹಾಗಂತ ಲೋ ಫ್ಲೇಮಲ್ಲೂ ಸಹ ಇಡೋದಕ್ಕೆ ಹೋಗಬೇಡಿ. ಯಾಕಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಬಜ್ಜಿ ಎಣ್ಣೆನೆಲ್ಲ ಚೆನ್ನಾಗಿ ಕುಡ್ಕೊಂಬಿಡುತ್ತೆ, ಅಂದರೆ ಎಣ್ಣೆನೆಲ್ಲ ಚೆನ್ನಾಗಿ ಹೀರ್ಕೊಂಬಿಡುತ್ತೆ. ಆದರೆ ನಾವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಚೆನ್ನಾಗಿ 2 ಕಡೆಯೂ ತಿರುಗಿಸ್ತಾ ಬೇಯಿಸ್ಕೊಳ್ಬೇಕು. ಲೈಟಾಗಿ ಗೋಲ್ಡನ್ ಕಲರ್ ಬರಬೇಕು. ನೋಡಿ, ಈ ರೀತಿಯಾಗಿ 2 ಕಡೆಯೂ ತಿರುಗಿಸ್ತಾ ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ನೋಡಿ, ಈಗ ಬಜ್ಜಿ ರೆಡಿ ಆಗಿದೆ, ತೆಗೆದುಕೊಳ್ತಾ ಇದ್ದೀನಿ ಎಣ್ಣೆಯಿಂದ. ನೋಡಿ, ಎಲ್ಲ ಬಜ್ಜಿನೂ ಸಹ ರೆಡಿ ಆಗಿದೆ. ಒಂದು ಸ್ವಲ್ಪನೂ ಎಣ್ಣೆ ಅನ್ನೋದು ಹೀರ್ಕೊಂಡಿಲ್ಲ. ನೋಡಿ, ಈಗ ಫಸ್ಟನ್ನೇ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಬಜ್ಜಿನ ನಾನು ಅರ್ಧ ಭಾಗಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಭಾಗಕ್ಕೆ ಕಟ್ ಮಾಡಿಕೊಂಡು ಫಸ್ಟನ್ನೇ ಏನು ರೆಡಿ ಮಾಡಿ ಇಟ್ಕೊಂಡಿದ್ರಲ್ಲ ಸ್ಟಫಿಂಗು, ಆ ಸ್ಟಫಿಂಗ್ನ ಇದರೊಳಗಡೆಗೆ ಈ ರೀತಿಯಾಗಿ ತುಂಬ್ತಾ ಇದ್ದೀನಿ. ನೋಡಿ, ಸೂಪರ್ ಟೇಸ್ಟಿ ಆಗಿರುತ್ತೆ. ಸ್ಟ್ರೀಟ್ ಸ್ಟೈಲಲ್ಲಿ ಯಾರೆಲ್ಲ ತಿಂದಿರ್ತೀರ ಅವರಿಗೆ ಗೊತ್ತಿರುತ್ತೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ. ಅದೇ ಟೇಸ್ಟಿಯಾಗಿ ಅದೇ ರೀತಿಯಾಗಿ ಇರುತ್ತೆ. ವಿಡಿಯೋ ಇಷ್ಟ ಆಗಿದರೆ ವಿಡಿಯೋಗೊಂದು ಲೈಕ್ ಮಾಡಿ, ವಿಡಿಯೋವನ್ನು ಶೇರ್ ಮಾಡಿ.
ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಮುಂದೆ ಒಂದೊಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.